ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ದು ಬಹಳ ಲೇಟಾಗಿ. ಆಲ್ಮೋಸ್ಟ್ 26ನೇ ವಯಸ್ಸಿಗೆ ನನ್ನ ಮೊಟ್ಟ ಮೊದಲ ಫ್ಲೈಟು ಬೆಂಗಳೂರಿಂದ ಹೈದರಾಬಾದಿಗೆ ಇಂಡಿಗೋ ನೆನಪಿದೆ. ಅದರ ಬೋರ್ಡಿಂಗ್ ಪಾಸನ್ನು ಇನ್ನೂ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಗ್ಲೋಬಲ್ ಕನ್ನಡಿಗ ಶುರುವಾದ ಮೇಲೆ ಅದೆಷ್ಟು ಫ್ಲೈಟ್ ಹತ್ತಿದ್ನೋ ನನಗೆ ನೆನಪೇ ಇಲ್ಲ. ಆಲ್ಮೋಸ್ಟ್ 100 ಅಥವಾ 1000ಕ್ಕೆ ಹತ್ತಿರ ಬಂದಿದ್ದೀನಿ ಅನಿಸುತ್ತೆ. ಪ್ರತಿ ಸರಿ ಫ್ಲೈಟ್ ಹತ್ತಿದಾಗ ಮನೆಯವ್ರಿಗೂ ಕಳವಳ, ನಮಗೂ ಒಂದು ಮನಸ್ಸಿನಲ್ಲಿ ಟೇಕ್ ಆಫು ಟೇಕ್ ಡೌನಲ್ಲಿ ಒಂದು ರೀತಿಯ ಕಳವಳ. ವಿಶ್ವದಲ್ಲಿ ಅತ್ಯಂತ ಸೇಫ್ ಏವಿಯೇಷನ್ ಆದರೂ ಕೂಡ ಯಾಕಂದರೆ ರೋಡಲ್ಲಿ ಜಾಸ್ತಿ ಆ್ಯಕ್ಸಿಡೆಂಟ್ ಆಗುತ್ತೆ, ಆ ಥರ ವಿಮಾನಗಳಲ್ಲಿ ಅಷ್ಟೊಂದು ಆ್ಯಕ್ಸಿಡೆಂಟ್ ಆಗಲ್ಲ. ಅಪರೂಪಕ್ಕೆ ಅಲ್ಲಿ ಕೇಳ್ತಿರ್ತೀವಿ ಕ್ರ್ಯಾಶ್ ಆಗುತ್ತೆ ಅಂತ. ಆದರೆ ಮೊನ್ನೆ ಅಷ್ಟೇ ಆದಂತಹ ಅಹಮದಾಬಾದ್ನ ಕ್ರ್ಯಾಶು ಮನಸ್ಸಿಗೆ ಬಹಳ ನೋವು ಕೊಟ್ಟಿದೆ. ಸಾಕಷ್ಟು ಜನ ಎಷ್ಟೋ ಕನಸುಗಳನ್ನ ಹೊತ್ಕೊಂಡು ಮುಂದೆ ಹೋಗ್ತಾ ಇದ್ದವ್ರನ್ನ ಭಗವಂತ ಸಡನ್ನಾಗಿ ಕಿತ್ಕೊಂಡಿದ್ದು ಬಹಳ ದುಃಖಕರವಾದ ಸಂಗತಿ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲರ ಮನೆಗಳು ಮತ್ತು ಕುಟುಂಬಗಳು ಈ ನೋವನ್ನು ಭರಿಸುವಂತಹ ಶಕ್ತಿ ಅವ್ರಿಗೆ ದೊರೀಲಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ. ಇವತ್ತು ನೀವು ನೋಡ್ತೀರಾ ನನ್ನ ಒಂದು ವಿಮಾನ ಜರ್ನಿ ಕತಾರ್ ಏರ್ವೇಸ್ ಮೂಲಕ. ಕತಾರಿಂದ ನಾನು ಫ್ಲೈ ಮಾಡ್ತಿರುವಂತಹ ಮೊರೊಕ್ಕೋ ದೇಶದ ಕಸಾಬ್ಲಾಂಕಾಗೆ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಮೇಕ್ ಯುವರ್ ಬೆಡ್ ಮೇಕ್ ಯುವರ್ ಡೇ ಅಂತಾರೆ. ಬೆಳಗ್ಗೆ ಎದ್ದು ನಮ್ಮನ್ನು ಹೆಂಗೆ ನಾವು ಚೆನ್ನಾಗಿ ನೋಡಿಕೊಂಡು ಅದೇ ಥರ ನಾವು ಮಲಗಿದಂತಹ ಬೆಡ್ಡನ್ನು ರೆಡಿ ಮಾಡಿ ನಾವು ಹೊರಡ್ತಾ ಇದ್ದೀವಿ ಹೋಟೆಲಿಂದ. ಹೋಟೆಲ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಏನೂ ತೊಂದರೆ ಆಗಲಿಲ್ಲ. AC ಚೆನ್ನಾಗಿತ್ತು, ಪ್ರತಿಯೊಂದು ಚೆನ್ನಾಗಿತ್ತು. ಬ್ಯಾಗ್ ಪ್ಯಾಕ್ ಆಗಿದೆ, ಪವರ್ ಬ್ಯಾಂಕ್ ಸಿದ್ಧವಾಗಿದೆ, ಡಾಕ್ಯುಮೆಂಟೇಷನ್ ಸಿದ್ಧವಾಗಿದೆ. ನೆನ್ನೆ ಕಾಲಲ್ಲೂ 15 ಕಿಲೋಮೀಟ್ರ್ ನಡೆದು ಕುಯ್ದೋಗಿದೆ, ಅದಕ್ಕೆ ಚಪ್ಪಲಿ ಹಾಕ್ಕೊಂಡಿದ್ದೀನಿ. ಶೂನ ಬಲವಂತವಾಗಿ ನನ್ನ ಬ್ಯಾಗ್ಗೆ ತುರುಕಿದ್ದೀನಿ. ಈಗ ಬ್ಯಾಗನ್ನು ಹಾಕ್ಕೊಂಡು ಇಲ್ಲಿಂದ ಏರ್ಪೋರ್ಟ್ಗೆ ಹೊರಡುವಂತಹ ಸಮಯ. ಕತಾರ್ ದೇಶದಲ್ಲಿ ಊಬರ್ ಚೆನ್ನಾಗಿ ವರ್ಕ್ ಆಗುತ್ತೆ, ಸೊ ಯಾವುದೇ ರೀತಿಯ ತೊಂದರೆ ಇಲ್ಲ. ಊಬರಲ್ಲಿ ಏರ್ಪೋರ್ಟ್ಗೆ ಹೋಗ್ತೀವಿ. ಅಲ್ಲಿಂದ 8:35 ನಮಗೆ ಮೊರೊಕ್ಕೋ ದೇಶದ ಕಸಾಬ್ಲಾಂಕಾಗೆ ಕತಾರ್ ಏರ್ವೇಸ್ನಲ್ಲಿ ಒಂದು ಫ್ಲೈಟ್ ಇದೆ. ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ಬನ್ನಿ, ಒಂದು ಅತ್ಯದ್ಭುತವಾದ ಹೊಸ ಲಾಂಗ್ ಜರ್ನಿಯನ್ನು ಶುರು ಮಾಡುವ. ಸಮಯ ಬೆಳಗ್ಗೆ 5:30. ಆದರೆ ಬಿಸಿಲು ನೋಡಿ ಹೇಗಿದೆ. ಮಧ್ಯಾಹ್ನ 3 ಗಂಟೆ ಥರ ಇದೆ ಬಿಸಿಲು. ಆದರೆ ಇವಾಗಿನ ಸಮಯ ಬೆಳಗಿನ ಜಾವ 5:30 ಆಗಿಲ್ಲ ಇನ್ನೂ. 5:30 ಇಷ್ಟು ಬಿಸಿಲು, ಇಷ್ಟು ಸೂರ್ಯನ ಕಿರಣಗಳನ್ನು ನಾನು ಭಾಳ ಕಮ್ಮಿ ದೇಶಗಳಲ್ಲಿ ನೋಡಿರೋದು. ಕತಾರ್ ದೇಶದ ವಿಶಿಷ್ಟ ಏನಪ್ಪ ಅಂದರೆ, ಇಡೀ ದೇಶದಲ್ಲಿ ಒಂದೇ ಒಂದು ಅರಣ್ಯ ಇಲ್ಲ, ಹಾಗೆ ಒಂದೇ ಒಂದು ಸ್ವಂತವಾದ ನದಿ ಇಲ್ಲ. ಆದ್ದರಿಂದ ಇಡೀ ಕತಾರ್ ದೇಶದಲ್ಲಿ ಯಾವುದೇ ರೀತಿಯ ಅಗ್ರಿಕಲ್ಚರ್ ನಡೆಯಲ್ಲ. ವ್ಯವಸಾಯ ಪದ್ಧತಿಗಳು ಬಹಳ ಕಮ್ಮಿ. ಎಲ್ಲೋ ಒಂದು ಕಡೆ ಅದೇ ಈ ವರ್ಟಿಕಲ್ ಫಾರ್ಮಿಂಗು ಆ ಥರ ಕೆಲವು ಕಡೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಈ ಒಂದು ದೇಶಕ್ಕೆ ತರಿಸುವಂತಹ ಎಲ್ಲ ಊಟ ತಿಂಡಿನೂ ಕೂಡ ಇಂಪೋರ್ಟೆಡು. ಹಾಗೆ ಈ ಒಂದು ಇಡೀ ದೇಶ ಕುಡಿಯೋ ನೀರಿಗೆ ಡಿಸಲನೈಸೇಷನ್, ಇಸ್ರೇಲ್ ದೇಶದಲ್ಲೂ ಕೂಡ ನಾವು ನೋಡಿದ್ವಿ ಹೇಗೆ ಸಮುದ್ರದ ನೀರನ್ನು ಅದರಿಂದ ಉಪ್ಪನ್ನು ತೆಗೆದು ಸಿಹಿ ನೀರನ್ನ ಮಾಡ್ತಾರೆ ಅಂತ. ಅದೇ ಪ್ರಕ್ರಿಯೆ ಈ ದೇಶದಲ್ಲಿ ಕೂಡ ಮಾಡ್ತಾ ಬಂದಿದ್ದಾರೆ. ಒಂದು ದೇಶದ ಆರ್ಥಿಕತೆ ಅಲ್ಲಿಯ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ GDP ಮೇಲೆ ನಿರ್ಧಾರ ಆಗುತ್ತೆ. ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು GDP ಇರುವಂತಹ ದೇಶ ನಾವು ನಿಂತ್ಕೊಂಡಿರುವಂತಹ ಕತಾರ್. ಇಡೀ ಕತಾರನ್ನು ಕಂಟ್ರೋಲ್ ಹಾಗೆ ನಡೆಸ್ತಾ ಇರುವಂತಹ ಅಲ್ ಥಾನಿ ಕುಟುಂಬ ಕಳೆದ 157 ವರ್ಷಗಳಿಂದ ಸಂಪೂರ್ಣವಾಗಿ ಈ ದೇಶದ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿ ಇವತ್ತವರೆಗೂ ಅದೇ ಕುಟುಂಬ ಇಡೀ ದೇಶವನ್ನು ನಡೆಸ್ತಾ ಇರೋದು. ಟ್ಯಾಕ್ಸಿ ಬಂದಿದೆ. ಸೊ ಬಾಯ್ ಕತಾರ್, ಬಾಯ್ ದೋಹಾ. 2022ನೇ ಇಸ್ವಿಯಲ್ಲಿ ನಡೆದಂತಹ FIFA ವರ್ಲ್ಡ್ ಕಪ್ಗೋಸ್ಕರ ಮಾಡಿದಂತಹ ಏರ್ಪೋರ್ಟು ಹಮಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೆ. ಇವಾಗ ನಮ್ಮ ಡ್ರೈವರ್ ಸ್ನೇಹಿತರು ಹೇಳ್ತಾಯಿದ್ರು ಈ ಒಂದು ಏರ್ಪೋರ್ಟು ಕನ್ಫ್ಯೂಸ್ ಆಗ್ತಾಯಿತ್ತು ನಮಗೆ. ಯಾಕಂದರೆ 2 ಏರ್ಪೋರ್ಟ್ ಇದೆ ದೋಹಾಲಿ, ಒಂದು ಹಮಾದು, ಇನ್ನೊಂದು ದೋಹಾ ಇಂಟರ್ನ್ಯಾಷನಲ್ ಏರ್ಪೋರ್ಟು. ದೋಹಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಇವಾಗ ಬರೀ ಕಾರ್ಗೋಗೆ ಮಾತ್ರ ಯೂಸ್ ಮಾಡ್ತಾರಂತೆ. ಸೊ ಇಡೀ ದೇಶದಲ್ಲಿರುವಂತಹ ಏಕೈಕ ಏರ್ಪೋರ್ಟು ಅದು ಹಮಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಾವೆಲ್ಲ ಅನ್ಕೋತೀವಿ ಡೆವಲಪ್ಡ್ ಕಂಟ್ರೀಸಲ್ಲಿ GDP ಹೈ ಇರೋ ದೇಶಗಳಲ್ಲಿ ಭ್ರಷ್ಟಾಚಾರ, ಕರಪ್ಷನ್ ಇರಲ್ಲ ಅಂತ. ಆದರೆ ಈ ದೇಶದಲ್ಲೂ ಕೂಡ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಇದೆ ಅಂತ ನಮ್ಮ ಬ್ರದರು
ಡ್ರೈವರ್ ಹೇಳ್ತಾಯಿದ್ರು, ಒಂದು ಸಂದರ್ಭದಲ್ಲಿ ಅವರು ಕೂಡ ಬೇರೆ ದೇಶದಿಂದ ಬಂದು ಇಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ಇವರು ತುಂಬ ಬಿಸಿಲಲ್ಲಿ ಇಲ್ಲಿ ಒಂದು ಒಂದು ಮ್ಯಾಟ್ ಥರ ಹಾಕ್ತೀವಲ್ಲ ಅದನ್ನು ಹಾಕ್ಕೊಂಡಿದ್ರಂತೆ. ಅದನ್ನು ಯಾರೋ CID ಆಫೀಸರು ತೆಗೆದುಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ. ಇವರು ಈ ಗಾಡಿಯ ಲೈಸೆನ್ಸ್ ರಿನ್ಯೂವಲ್ಗೆ ಹೋದಾಗ ಟ್ಯಾಕ್ಸಿ ರಿನ್ಯೂವಲ್ಗೆ ಅಲ್ಲಿ ಹಿಡ್ಕೊಂಡ್ರಂತೆ. 1 ತಿಂಗಳು ಗಾಡಿನ ಜೈಲಲ್ಲಿ ನಿಲ್ಲಿಸ್ಬೇಕು, ಗಾಡಿನೂ ಜೈಲ್ಗೆ ಹಾಕ್ತಾರೆ. ಅದಾದಮೇಲೆ ಎಷ್ಟೋ ಸಾವಿರ ರಿಯಲ್ಲು ಫೈನ್ ಕಟ್ಟಬೇಕು ಅಂತ. ಬ್ರದರು ನನ್ನ ಹೊಟ್ಟೆ ತುಂಬ್ತಾ ಇರೋದು ಈ ಒಂದು ಗಾಡಿಯಿಂದ. ಹೆಂಗೆ ಅದನ್ನು ಮಾಡಲಿ ಅಂತ ಬೇರೆ ಯಾವುದೋ ಒಂದು ನೆಟ್ವರ್ಕ್ ಮೂಲಕ, ಯಾವುದೋ ಒಂದು ಫ್ರೆಂಡ್ ಮೂಲಕ ಮಾತಾಡೋದ್ರಂತೆ. ಕೊನೆಗೆ 1000 ರಿಯಲ್ನ ಫೈನ್ ಕಟ್ಸ್ಕೊಂಡು 400 ರಿಯಲ್ ಕರಪ್ಷನ್ ಅಂದರೆ ಭ್ರಷ್ಟಾಚಾರ ತೊಗೊಂಡು ಅಂಡರ್ ದ ಟೇಬಲ್ಲು ಫೈನಲಿ ಗಾಡಿಯ ಬ್ಲಾಕನ್ನು ತೆಗೆದ್ರಂತೆ. ಸೊ ಪ್ರತಿಯೊಂದು ಜಾಗದಲ್ಲೂ ಕೂಡ ಅದರದೇ ಆದ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗತ್ತೆ, ಎಂತಹ ದೊಡ್ಡ ದೇಶ ಆದರೂ ಕೂಡ. ಬ್ರದರ್ ಇನ್ನೊಂದು ವಿಷಯ ಹೇಳ್ತಾರೆ, ಕಳೆದ 10 ವರ್ಷದಲ್ಲಿ ಕತಾರ್ ದೇಶ ಬದಲಾಗಿರೋದು. ಮುಂಚೆ ಏನೂ ಇರಲಿಲ್ಲ ಇಷ್ಟೆಲ್ಲ ಫೆಸಿಲಿಟಿ. ಅಂದರೆ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಇವೆಂಟು ಹೇಗೆ ಒಂದು ದೇಶದ ಮುಖವನ್ನೇ ಬದಲಾಯಿಸ್ಬೋದು, ಸೊ ಅದಕ್ಕೆ ನಾವುಗಳು ಕೂಡ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಇವೆಂಟ್ಸ್ನ ಮಾಡಬೇಕು. ಮಾಡಿ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದಾಗ ವಿಶ್ವದಲ್ಲಿ ಒಂದು ಗೌರವ, ಒಂದು ಹೆಸರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಬಂದು ರೀಚ್ ಆಗಿದ್ದೀವಿ ಹಮಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಈ ಒಂದು ದೇಶದ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಮ್ಮ ಸಾಮಾನ್ಯ ಜನರಿಗೆ ಒಂದು ರೀತಿಯ ಏರ್ಪೋರ್ಟ್ ಆದರೆ, ಇಲ್ಲಿ ಎಮೀರ್ ಇದ್ದಾರಲ್ಲ ಅವ್ರಿಗೊಂದು ಸಪ್ರೇಟ್ ಏರ್ಪೋರ್ಟನ್ನೇ ಕಟ್ಸ್ಕೊಂಡ್ಬಿಟ್ಟಿದ್ದಾರೆ. ಇದರ ಎದುರುಗಡೆನೇ ಇದೆ. ಅವರು ಸ್ವಂತ ಫ್ಲೈಟಲ್ಲಿ ಎಲ್ಲಿಗೆ ಬೇಕೋ ಇಲ್ಲಿಗೆ ಬರದೇ ಹಾರ್ತಾರೆ. ಆಮೇಲೆ ಇಲ್ಲೂ ಅಷ್ಟೇ, ಕತಾರ್ ಏರ್ವೇಸ್ ಯಾರು ಹೋಗ್ತಾರೆ ಅವ್ರುಗಳಿಗೂ ಕೂಡ ಸ್ಪೆಷಲ್ ಆ್ಯಕ್ಸಸ್ ಇದೆ. ಬೇರೆ ಏರ್ಲೈನ್ಸ್ಗೆ ಕಾಮನಾಗಿ ಆ ಕಡೆ ಮಾಡಿಬಿಟ್ಟಿದ್ದಾರಂತೆ. ಆದರೆ ಕತಾರ್ ಏರ್ವೇಸಲ್ಲಿ ಯಾರ್ಯಾರು ಫ್ಲೈ ಮಾಡ್ತಾರೆ ಅವ್ರಿಗೆ ಸ್ಪೆಷಲ್ ಎಂಟ್ರಿ ಮತ್ತು ಎಕ್ಸಿಟ್. ನಮ್ಮ ಟ್ಯಾಕ್ಸಿ ಡ್ರೈವರ್ ಅಣ್ಣ ಹೇಳ್ತಾಯಿದ್ರು, ಕತಾರಿ ಆರ್ಮಿಯಲ್ಲಿ ಸಾಕಷ್ಟು ಪಾಕಿಸ್ತಾನಿ ಸೋಲ್ಜರ್ಸ್ ಇರೋದು ವಿಶೇಷ ಅಂತ. ನಾನು ಕೇಳಿದೆ ಭಾರತೀಯರು ಇಲ್ವಾ ಅಂತ. ಭಾರತೀಯರು ಕಮ್ಮಿ, ಆದರೆ ಪಾಕಿಸ್ತಾನಿಗಳು ಜಾಸ್ತಿ ಅಂತ ಹೇಳಿದ್ರು. ಸೊ ವೆಲ್ಕಮ್ ಟು ಹಮಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ವಾವ್, ಸಖತ್ತಾಗಿದೆ. ಈ ಒಂದು ಏರ್ಪೋರ್ಟ್ ಬಗ್ಗೆ ಸಾಕಷ್ಟು ಒಳ್ಳೆ ಮಾತು ಕೇಳಿದ್ದೆ. ಅರೈವಲಲ್ಲಿ ಎಷ್ಟೊಂದು ಏನೋ ಅನಿಸ್ಲಿಲ್ಲ, ಆದರೆ ಡಿಪಾರ್ಚರಲ್ಲಿ ಭಾಳ ಡಿಫ್ರೆಂಟಾಗಿ ಕಾಣಿಸ್ತಿದೆ. ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ದೊಡ್ಡ ಟೆಡ್ಡಿ ಬೇರು. ಇಮಿಗ್ರೇಷನ್ನು ಸಿಕ್ಕಾಪಟ್ಟೆ ಸ್ಮೂದಾಗಾಯಿತು, ಏನೂ ತೊಂದರೆ ಆಗಲಿಲ್ಲ. ಎಲ್ಲ ಆಟೋಮೇಟೆಡ್ ಮಾಡಿಬಿಟ್ಟಿದ್ದಾರೆ. ಯಾವ ಇಮಿಗ್ರೇಷನ್ ಆಫೀಸರು ಮಾತಾಡಿಸಲಿಲ್ಲ. ಪಾಸ್ಪೋರ್ಟ್ನ ಸ್ಕ್ಯಾನ್ ಮಾಡಿದ್ದು, ಸೆಕ್ಯೂರಿಟಿ ಮಾಡಿಸಿದ್ದು, ಪಟಾರ್ ಅಂತ ಆಚೆ ಬಂದಿದ್ದು. ನೀವೀಗ ಹಿಂದೆ ನೋಡ್ತಾ ಇದ್ದೀರಾ, ಬಹಳ ದೊಡ್ಡದಾದ ಟೆಡ್ಡಿ ಬೇರು. ಎಲ್ಲ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂತಹ ಜಾಗ. ನೋಡಿ, ಹಳದಿ ಕಲರ್ ಟೆಡ್ಡಿ ಬೇರು, ಅದಕ್ಕೆ ಲೈಟ್ ಕೂಡ ಹಾಕಿದ್ದಾರೆ. 25 ವರ್ಷ, 25 ಇಯರ್ಸ್ ಆಫ್ ಕತಾರ್ ಡ್ಯೂಟಿ ಫ್ರೀ, ಅದಕ್ಕೋಸ್ಕರ ಮಾಡಿರುವಂತಹ ಬೊಂಬೆ. ನೈಸ್. ಕತಾರ್ ಡ್ಯೂಟಿ ಫ್ರೀ ಲಾಟ್ರಿ ಟಿಕೆಟಲ್ಲಿ ನೀವೇನಾದ್ರು ಗೆದ್ದರೆ ಈ ಅದ್ಭುತವಾದ ಕಾರು ನಿಮಗೆ ಗಿಫ್ಟಾಗಿ ಕೊಡ್ತಾರೆ. ಡೋರ್ ಒಳ್ಳೆ ರೆಕ್ಕೆ ಪುಕ್ಕದ ರೀತಿಯಲ್ಲಿ ಓಪನ್ ಆಗ್ತಾಯಿದೆ. ಸಖತ್ತಾಗಿದೆಯಲ್ಲ ಕಾರು. ಸೊ ಈ ಥರ ಸಾಕಷ್ಟು ಲಕ್ಸುರಿಯ ವಿಚಾರಗಳನ್ನು ಕತಾರ್ ಏರ್ಪೋರ್ಟಲ್ಲಿ ನೀವು ನೋಡ್ಬೋದು. ಜಂಗುಳಿ ಅಲ್ಲಿ ನೋಡ್ಬೋದು ನೀವು. ಮಕ್ಕಳ ಜಾರಬಂಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಲ್ಲಿ ಜನಗಳ ವರ್ಕಿಂಗ್ ಏರಿಯಾ ಮತ್ತು ಚಾರ್ಜಿಂಗ್ ಸ್ಟೇಷನ್ಸ್ನ ಮಾಡಿದ್ದಾರೆ. ಏರ್ಪೋರ್ಟ್ ಒಳಗೇ ಟ್ರೈನ್ ಬರುತ್ತೆ, ಏರ್ಪೋರ್ಟ್ ಮೆಟ್ರೋ. ಏರ್ಪೋರ್ಟಲ್ಲಿ ಕೂಡ ಚಿನ್ನವನ್ನು ಮಾರುವಂತಹ ದೇಶ, ಗೋಲ್ಡ್. ಏರ್ಪೋರ್ಟಲ್ಲಿ ನಿಮಗೆ ಊಟ ತಿಂಡಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಗೊತ್ತು. ನಾವು ಅದಕ್ಕೆ ಎಲ್ಲದಕ್ಕಿಂತ ಅತ್ಯಂತ ಕಮ್ಮಿ ಆದ ಊಟ ತೊಗೊಂಡ್ವಿ. ವೆಜಿಟೇಬಲ್ಸ್ ಮತ್ತು ರೈಸ್ ಇಂಡಿಯನ್ ರೆಸ್ಟೋರೆಂಟಲ್ಲಿ, ಜೈಪುರಿ ಅಂತ ಅದರ ಜಾಗದ ಹೆಸರು. ಒಂದು ಪ್ಲೇಟ್ಗೆ ನಮಗೆ 1000 ರೂಪಾಯಿ. ಬರೀ ಅನ್ನ ಮತ್ತು ತರಕಾರಿ ಸಾಂಬಾರಿಗೆ 1000 ರೂಪಾಯಿ. ಅಯ್ಯಪ್ಪ, ಕೈಸಾ ಹೈ ಭಾಯ್ ಬೋಲೋ. ಬೇರೆ ಎಲ್ಲ ಇನ್ನೂ ಜಾಸ್ತಿ ಇತ್ತು, ಇದೊಂದೇ ವೆಜಿಟೇರಿಯನ್ ಆಪ್ಷನ್ ಮಾತ್ರ ಎಲ್ಲದಕ್ಕಿಂತ ಕಮ್ಮಿ ಇತ್ತು. ಈಗ ನಾವು ನಮ್ಮ ಗೇಟ್ ಹತ್ರ ಬಂದಿದ್ದೀವಿ. ಕಾಸಾಬ್ಲಾಂಕಾ ನಮ್ಮ ಫ್ಲೈಟು, ದೋಹಾದಿಂದ ಕಾಸಾಬ್ಲಾಂಕಾ. 8 ಅವರ್ಸ್ ಜರ್ನಿ, 8 ಗಂಟೆಗಳ ಕಾಲ ಫ್ಲೈಟಲ್ಲಿ ಕೂತ್ಕೋಬೇಕು. ನೋಡೋಣ ಹೆಂಗಿರುತ್ತೆ ಅಂತ. ತುಂಬ ದಿವಸ ಆಗಿತ್ತು 8 ಅವರ್ಸ್ ಕೂತು. ಇನ್ನೇನು ಬೋರ್ಡಿಂಗ್ ಮಾಡ್ತಾಯಿದ್ದೀನಿ. ಫ್ಲೈಟು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಫಸ್ಟ್ ಟೈಮ್ ಕತಾರ್ ಏರ್ವೇಸ್ನ ಪ್ಲೇನ್ಗೆ ಹತ್ತಾಯಿದ್ದೀನಿ. ಇಂಡಿಯಾಯಿಂದ ದೋಹಾಗೆ ಬಂದ ಫ್ಲೈಟು ತುಂಬ ಕೆಟ್ಟದಾಗಿತ್ತು. ಏನು ಫೆಸಿಲಿಟಿ ಇರಲಿಲ್ಲ. ಇಂಡಿಗೋ ಹ್ಯಾಂಡ್ಲ್ ಮಾಡ್ತಾಯಿತ್ತು. ಬಹಳ ಊಟ ತಿಂಡಿ ಎಲ್ಲ ನಾರ್ಮಲ್ಲು. ಆದರೆ ನೋಡಿ, ಇವಾಗ ಕತಾರಿಂದ ನಾವು
ಕಸಾಬ್ಲಾಂಕಾಗೆ ಹೋಗ್ತಾ ಇದ್ದೀವಲ್ಲ, ಹೆಂಗಿದೆ ಫ್ಲೈಟು ಅಂತ, ಎಷ್ಟು ದೊಡ್ಡ ಏರ್ ಬಸ್ಸು ಮತ್ತು ಪ್ರತಿಯೊಂದು ಇದೆ ಫೆಸಿಲಿಟೀಸು. ಟಿ ವಿ, ರಿಮೋಟು, ಹೆಡ್ಫೋನ್ಸು, ಕಂಬಳಿ, ದಿಂಬು ಎಲ್ಲ ಫೆಸಿಲಿಟಿನೂ ಕೊಟ್ಟಿದ್ದಾರೆ. ಬೋರ್ಡಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಆದಷ್ಟು ಬೇಗ ಹೊರಡ್ತೀವಿ. 8 ಗಂಟೆಗಳ ಕಾಲ ಇಲ್ಲಿ ಕೂತ್ಕೋಬೇಕು. ಇಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಒಂದೊಂದೇ ಹೇಳ್ತೀನಿ. ಎಲ್ಲ ಪ್ಯಾಸೆಂಜರ್ಸ್ಗೂ ಏನೇನು ಕೊಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ಟೂತ್ ಬ್ರಷು, ಪೇಸ್ಟು, ಇದು ನಾಯ್ಸ್ ಕ್ಯಾನ್ಸಲೇಷನ್ ಅಂದರೆ ನಿದ್ದೆ ಮಾಡ್ಬೇಕಾದ್ರೆ ಅಥವಾ ಬೇರೆಯವ್ರ ಮಾತು ಡಿಸ್ಟರ್ಬ್ ಆಗಬಾರ್ದು ಅಂತ ಕಿವಿಗೆ ಸಿಕ್ಸ್ಕೊಳ್ಳೋದು. ಇದು ಐ ಮಾಸ್ಕ್, ಕಣ್ಣನ್ನು ಮುಚ್ಚಿ ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಲೈಟ್ ಬರ್ದಿರೋ ರೀತಿಲಿ. ಇದು ಚಳಿ ಆದರೆ ಅಂದ್ಬಿಟ್ಟು ಸಾಕ್ಸು, ಹಾಗೆ ಕಂಬಳಿ, ಹೆಡ್ಫೋನ್ಸು. ಇದು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಇದೆ, ಅದಕ್ಕೆ ಹೆಡ್ಫೋನ್ಸ್ ಕೊಟ್ಟಿದ್ದಾರೆ. ಹಾಗೆ ದಿಂಬು, ಕಂಬಳಿ ಇವೆರಡು ಕೊಟ್ಟಿದ್ದಾರೆ. ಸೊ ಇಷ್ಟು ಬೇಸಿಕ್ ಫೆಸಿಲಿಟೀಸು ಕತಾರ್ ಏರ್ವೇಸಲ್ಲಿ ಕೊಡ್ತಾಯಿದ್ದಾರೆ. ನಿನ್ನೆ ಬಂದಾಗ ಏನೂ ಇಲ್ಲ ನಮಗೆ ಅಲ್ವಾ, ಕಲ್ ಕುಚ್ ನಹೀ ಥಾ, ಕುಚ್ ಭಿ ನಹೀ ಥಾ, ಝೀರೋ ಫೆಸಿಲಿಟಿ. ಎಲ್ಲೋ ಒಂದು ಕಡೆ ಇಂಡಿಯನ್ಸ್ಗೆ ಪ್ರತಿಯೊಂದು ಜಾಗದಲ್ಲೂ ಭೇದ ಭಾವ ಮಾಡ್ತಾರೆ ಅಂತ ಅನಿಸುತ್ತೆ ಅಲ್ವಾ. ಇಂಡಿಯನ್ಸ್ ಸಬ್ ಜಾಗ ಇಂಡಿಯಾಯಿಂದ ಶುರು ಆಗೋ ಎಲ್ಲ ಫ್ಲೈಟ್ಸು ಇದೇ ಥರ, ಅಂದರೆ ಏನು ಫೆಸಿಲಿಟಿ ಇರಲ್ಲ. ಅಲ್ಲಿಂದ ಬೇರೆ ಕಡೆ ಎಲ್ಲೋ ಹೋದ್ರೂ ತುಂಬ ಚೆನ್ನಾಗಿರುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅಷ್ಟೇ ದುಡ್ಡು ನಾವು ಕೊಡ್ತಾಯಿದ್ದೀವಿ, ಆದರೆ ನಮಗೆ ಸಿಗೋ ಫೆಸಿಲಿಟಿ ಮಾತ್ರ ಕಚ್ಚಡ. ಈಗಷ್ಟೇ ಫ್ಲೈಟ್ ಸರ್ವಿಸ್ ಬಂತು. ಒಳ್ಳೆ ಊಟ ಬಂದಿದೆ. ಚಿಕನ್ ವಿತ್ ಸಾಸೇಜ್ ಮತ್ತು ಆಮ್ಲೆಟ್ಟು ಮತ್ತು ಸ್ವೀಟು, ಹಣ್ಣು, ನೀರು, ಜಿನ್ ಆ್ಯಂಡ್ ಟಾನಿಕ್ಕು ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡಿ, ನಮ್ಮ ಟ್ರಾವೆಲ್ ಮ್ಯಾಪ್ಸ್ನ 3D ಮ್ಯಾಪ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ. ನಾವು ಹೇಗೆ ಜರ್ನಿ ಮಾಡ್ತಾಯಿದ್ದೀವಿ ದೋಹಾಯಿಂದ ಅಲ್ಲಿವರೆಗೂ, ಅಂದರೆ ನಮ್ಮ ಕಸಾಬ್ಲಾಂಕಾ ಡೆಸ್ಟಿನೇಷನ್ವರೆಗೂ ಅಂತ ತೋರಿಸುತ್ತೆ ಇಲ್ಲಿ. ಇಲ್ಲಿಂದ ಶುರು ಮಾಡಿದ್ದು ನಾವು ದೋಹಾ. ಈಗ ಎಷ್ಟೋ ಕಂಟ್ರೀಸ್ನ ದಾಟಿ ಸೌದಿ ಅರೇಬಿಯಾ, ಪ್ಯಾಲೆಸ್ಟೀನ್, ಇಸ್ರೇಲ್, ಎಲ್ಲ ಟರ್ಕಿ, ಗ್ರೀಸ್ ಸಮುದ್ರಗಳನ್ನ ದಾಟಿ ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಆಫ್ರಿಕಾ ಎಂಟ್ರ್ ಆಗಿಲ್ಲ, ಇನ್ನು ಸಮುದ್ರದ ಮೇಲೆ ಇದ್ದೀವಿ. ಅಲ್ಲಿಂದ ಆಫ್ರಿಕಾ ಎಂಟ್ರ್ ಆಗ್ಬಿಟ್ಟು ಆಮೇಲೆ ಫೈನಲಿ ಹೋಗ್ತೀವಿ ಕಸಾಬ್ಲಾಂಕಾಗೆ. ಕಸಾಬ್ಲಾಂಕಾ ರೀಚ್ ಆಗೋದಕ್ಕೆ ಇನ್ನು ಕೇವಲ 30 ನಿಮಿಷಗಳಿದೆ. ನೀವು ನೋಡ್ಬೋದು ಮ್ಯಾಪಲ್ಲಿ ಎಲ್ಲ ಪ್ರತಿಯೊಂದು ತೋರಿಸ್ತಾ ಇದೆ. ಭಾಳ ಚೆನ್ನಾಗಿದೆ ಮ್ಯಾಪು. ಇಲ್ಲಿಂದ ಆಚೆ ಕಡೆ ವ್ಯೂ ಕೂಡ ನೋಡ್ಬೋದು. ಆಲ್ಮೋಸ್ಟ್ ಒಂದು 38,000 ಫೀಟಿಂದ ಸ್ವಲ್ಪ ಕೆಳಗೆ ಹಿಡಿತಾ ಬರ್ತಾ ಇದ್ವಿ. ಕತಾರ್ ಏರ್ವೇಸ್ದು ಫ್ಲೈಟ್ ತುಂಬ ಚೆನ್ನಾಗಿತ್ತು, ತುಂಬ ಕಂಫರ್ಟಬಲ್ ಆಗಿತ್ತು. ಸೀಟ್ಸ್ ಮಾತ್ರ ಬೆಸ್ಟು. ತುಂಬ ಫ್ಲೈಟ್ಗಳಲ್ಲಿ ಹೋಗಿದ್ದೀನಿ, ಆದರೆ ಇವತ್ತುವರೆಗೂ ನಾನು ಹೋದಂತಹ ಅತ್ಯಂತ ಕಂಫರ್ಟಬಲ್ ಆದ ಎಕನಾಮಿ ಕ್ಲಾಸ್ನ ಫ್ಲೈಟ್ ಅಂದರೆ ಇದ್ದೇನೆ. ಎಸ್, ಲ್ಯಾಂಡಿಂಗ್ ಕರೆ ಬಂತು. ಆ್ಯಕ್ಚುಲಿ ಏರ್ಪೋರ್ಟಲ್ಲಿ ಏನಾಯ್ತು ಅಂದರೆ, ಒಬ್ಬರು ರಾಜಿ ಅಂತ ಒಬ್ಬರು ಪರ್ಸನ್ ಸಿಕ್ಕಿದ್ರು, ಕತಾರ್ ಏರ್ವೇಸಲ್ಲಿ ಕೆಲಸ ಮಾಡ್ತಾ ಇರೋರು. ಅವರೇ ಕೇಳಿದೆ ಏನಾದ್ರು ಅಪ್ಗ್ರೇಡ್ ಕೊಡ್ಬೋದಾ, ಏನಾದ್ರು ಹೆಲ್ಪ್ ಮಾಡ್ಬೋದಾ, ಬೆಟರ್ ಸೀಟ್ ಕೊಡೋದ್ರಲ್ಲಿ ಅಂತ. ಅವ್ರು ಹೇಳಿದ್ರು, ನಿಮ್ಮಿಬ್ಬರಿಗೂ ಒಂದೊಂದು ಸೀಟ್ ಕೊಡ್ತೀನಿ, ಮಧ್ಯೆ ಯಾರೂ ಇಲ್ದಿರೋ ರೀತಿಲಿ ಅಂತ. ಸೊ ಅದೊಂದು ಅಡ್ವಾಂಟೇಜ್ ಆಯಿತು, ಇಬ್ಬರು ಮಧ್ಯೆ ಯಾರೂ ಇಲ್ಲ. ಸೊ ನಾವೆಲ್ಲ ನಮ್ಮ ಪಾತ್ರೆ, ಸಾಮಾನು, ಪಗಡೆ ಎಲ್ಲ ಇದರಲ್ಲಿ ಇಟ್ಕೊಂಡು ನಮಗೆ ಎಂಜಾಯ್ ಮಾಡಿ ಊಟ ತಿಂಡಿ ಎಲ್ಲ ಮಾಡಿ, ಸರ್ವಿಸ್ ಎಲ್ಲ ಸೂಪರಾಗಿತ್ತು. ಸೊ ಕತಾರ್ ಏರ್ವೇಸ್ ಡೆಫಿನೆಟ್ಲಿ ಥಮ್ಸ್ ಅಪ್, ತುಂಬ ಚೆನ್ನಾಗಿತ್ತು. ಕಿಸಲಾಗ इन्होंने पैक पे पैक दे दिया तो तू थम्स अप करेगा. ಚೆನ್ನಾಗಿ ಪೆಕ್ ಕೊಟ್ಟರು ಅಂದ್ಬಿಟ್ಟು ಥಮ್ಸ್ ಅಪ್ ಅಂತ ಇದೆಯಾ ಅಂದರು. ಇಲ್ಲ, ಖಂಡಿತ ಅಲ್ಲ. ಡೆಫಿನೆಟ್ಲಿ ಎಷ್ಟು ಕೇಳಿದ್ರು ಅಷ್ಟು ಕೊಟ್ಟರು. ಪೆಕ್ ಆಗಲಿ, ಊಟ ತಿಂಡಿ ಆಗಲಿ, ಪ್ರತಿಯೊಂದಾಗಲಿ. ಬಟ್ ಓವರಾಲ್ ರಿವ್ಯೂ ನಿಜವಾಗ್ಲೂ ಚೆನ್ನಾಗಿದೆ. ಫ್ಲೈಟು ಎಕ್ಸ್ಪೀರಿಯನ್ಸ್ बहुत अच्छा फ्लाइट ಮಜಾ ಆಗ್ಯಾ. ಅಂದರೆ ಕೆಲವು ಸರಿ ಫ್ಲೈಟಲ್ಲಿ ಹೋಗಿ ಬೋರ್ ಆಗುತ್ತೆ. ಈಗ ಬಾಂಬೆಯಿಂದ ನಾವು ದೋಹಾಗೆ ಬಂದಿದ್ದ ಫ್ಲೈಟು ತುಂಬ ಚಿಕ್ಕ ಫ್ಲೈಟು, ಇರಿಟೇಷನ್ ಆಗ್ತಾಯಿತ್ತು. ಆದರೆ ಇಲ್ಲಿ ಹಂಗಾಗಿಲ್ಲ, ಬಹಳ ಆರಾಮಾಗಿ ಬಂದ್ವಿ. ದೊಡ್ಡ ಫ್ಲೈಟು ನೋಡಿ, ಹೀಗಿದೆ ಫ್ಲೈಟು. ಸೊ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ. ಆಲ್ಮೋಸ್ಟ್ ಒಂದು 5,000 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ದೋಹಾಯಿಂದ ಕಸಾಬ್ಲಾಂಕಾಗೆ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನೋಡಿ, ಎಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ.
ಒಂದು ಕಾಂಟಿನೆಂಟಿಂದ ಇನ್ನೊಂದು ಕಾಂಟಿನೆಂಟಿನ ನಾರ್ದರ್ನ್ ಮೋಸ್ಟ್ ಪಾರ್ಟ್ನ ಮೂಲೆಗೆ. ಏನು ಕಾಸಾಬ್ಲಾಂಕಾಗೆ ಲ್ಯಾಂಡ್ ಆಗ್ತಾ ಇದ್ದೀವಿ. ಹೊಸ ದೇಶ, ಹೊಸ ಫೀಲಿಂಗು. ಬಟ್ ನೀವು ನೋಡ್ಬೋದು ಮೊರೊಕ್ಕೊ ಹೇಗೆ ಬಹಳ ಡ್ರೈಯಾಗಿ ಕಾಣಿಸ್ತಾ ಇದೆ ಅಂತ. ಈ ಒಂದು ದೇಶನೇ ಸಂಪೂರ್ಣವಾಗಿ ಎಲ್ಲೆಲ್ಲೂ ಮರುಭೂಮಿ. ನೋಡಿ ಟರ್ನ್ ತಗೋತಾ ಇದೆ, ಬಲಭಾಗಕ್ಕೆ ಫ್ಲೈಟ್ ಟರ್ನ್ ಮಾಡ್ತಾ ಇದೆ. ಆ ಫ್ಲೈಟ್ ಟರ್ನ್ ಆಗ್ತಾರೆ ನೀವು ಗಮನಿಸ್ಬೋದು. ಎಷ್ಟು ಚೆನ್ನಾಗಿ ವ್ಯೂ ಪಾಯಿಂಟ್ ಕೊಡ್ತಾ ಇದ್ದಾರೆ ನೋಡಿ, ಕ್ಯಾಮ್ರಾ ಆ್ಯಂಗಲ್ ಕೊಡ್ತಾ ಇದ್ದಾರೆ. ನಾವು ಲ್ಯಾಂಡ್ ಆಗ್ತಾ ಇರೋದು ಇವಾಗಷ್ಟೇ ವೀಲ್ ಓಪನ್ ಆಯಿತು. ಎದುರುಗಡೆ ನಿಮಗೆ ರನ್ವೇ ಕಾಣಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗ್ತಾ ಇರೋದನ್ನು ಇಲ್ಲಿ ನಮ್ಮ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಲ್ಯಾಂಡ್ ಆಗ್ತಾ ಇದ್ದೀವಿ ಇಲ್ಲಿ. ಸೊ ಎಲ್ಲ ಮಲ್ಟಿಪಲ್ ಆ್ಯಂಗಲ್ ವ್ಯೂಸ್ನ ಈ ಒಂದು ಕ್ಯಾಮ್ರಾದಲ್ಲಿ ನಾವು ನೋಡ್ಬೋದು. ಎಷ್ಟು ಕೆಲಸ ಇರುತ್ತೆ ಒಂದು ಫ್ಲೈಟ್ ಲ್ಯಾಂಡಿಂಗಲ್ಲಿ. ಎಲ್ಲದರಲ್ಲೂ ಒಂದು ಟೆಕ್ನಿಕಲ್ ಬ್ರಿಲಿಯನ್ಸ್ ನೋಡಿ. ಬಂತು 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 ವೀಲ್ ಟಚ್ ಆಗ್ತಾ ಇದೆ, ಬಂತು. ಲ್ಯಾಂಡ್ ಆಯಿತು. ಸಾಕಷ್ಟು ದೇಶಗಳಲ್ಲಿ ಪ್ಲೇನ್ ಲ್ಯಾಂಡ್ ಆದಾಗ ಜನಗಳೆಲ್ಲ ಚಪ್ಪಾಳೆ ಹೊಡಿತಾರೆ. ಅಂದರೆ ಆಲ್ಮೋಸ್ಟ್ ಇನ್ನೊಂದು ಜನ್ಮ ಬಂದಂಗೆ. ಈಗ ಕರೆಕ್ಟಾಗಿ ಪ್ಲೇನ್ ಲ್ಯಾಂಡ್ ಆಗಿಲ್ಲ ಅಂದರೆ ಎಲ್ಲರ ಕತೆ ಗೊತ್ತಲ್ವಾ. ಅದಕ್ಕೆ ನೋಡಿ ಇಲ್ಲೂ ಅಷ್ಟೇ, ಇಲ್ಲೂ ನಡೀತಾ ಇದೆ. ಅಲ್ಲೂ ಸ್ಕ್ರೀನ್ ಹಾಕಿದ್ದಾರೆ, ಅಲ್ಲೂ ಸ್ಕ್ರೀನ್ ಹಾಕಿದ್ದಾರೆ. ಸೊ ಫೈನಲಿ ಸೇಫಾಗಿ ಲ್ಯಾಂಡ್ ಆದ್ವಿ ಮೊರೊಕ್ಕೊದ ಕಸಾಬ್ಲಾಂಕಾದಲ್ಲಿ. ವೆರಿ ಎಕ್ಸೈಟೆಡ್. ನೋಡಿ ಇವರು ನಮ್ಮ ಫ್ರೆಂಡು ಇಬ್ರಾಹಿಮ್. ಇವರು ಗಾಂಬಿಯಾ ದೇಶದವರು. ನಮ್ಮ ಫ್ಲೈಟಲ್ಲಿ ಸಿಕ್ಕಿದ್ರು. ಸೊ ಐ ಆಮ್ ಕಮಿಂಗ್ ಟು ಗಾಂಬಿಯಾ ಬ್ರೋ ಟು ಮೀಟ್ ಯು. ವಿ ವಿಲ್ ಗೋ ಟು ಫಾರೆಸ್ಟ್, ವಿಲ್ ಹ್ಯಾವ್ ಫನ್. You're a forest officer. Of course, yeah. Okay. I'll take you to beautiful places. I'll take you all around the Gambia. Yes, let's go to beautiful places in Gambia. Yeah, let's go. ಸ್ವಾಗತ ಎಲ್ಲರಿಗೂ ಇನ್ನೊಂದು ಹೊಸ ದೇಶಕ್ಕೆ, ಮೊರೊಕ್ಕೊ. ಫ್ಲೈಟ್ ನೋಡ್ರಿ ಎಷ್ಟು ದೊಡ್ಡದಾಗಿದೆ ಅಂತ. ಮೊರೊಕ್ಕೊದ ಟೆಂಪ್ರೇಚರು 32 ಡಿಗ್ರಿ ಇದೆ ಇವತ್ತು. ಬಿಸಿಲು ಬಿತ್ತು. ಮೊರೊಕ್ಕೊದ ಎಂಟ್ರಿ ಸ್ಟ್ಯಾಂಪು ಎಷ್ಟು ದಿವಸ ಕೊಟ್ಟಿದ್ದಾರೆ ವೀಸಾ? 30 ದಿವಸಗಳಿಗೆ ವೀಸಾನ ಕೊಟ್ಟಿದ್ದಾರೆ. ಸೊ ಒಟ್ಟು ಮೊರೊಕ್ಕೊ ವೀಸಾ, ಈ ವೀಸಾ ಯಾರು ಬೇಕೋ ತೊಗೋಬೋದು. US ವೀಸಾ ಇದ್ದರೆ ಬೇಗ ಸಿಗುತ್ತೆ, ಇಲ್ಲಾಂದರೆ ಲೇಟ್ ಆಗುತ್ತೆ. 30 ದಿವಸಕ್ಕೆ ಕೊಡ್ತಾರೆ. ಸರಿಸುಮಾರು 7,000 ಹತ್ರ ರೇಟ್ ಆಗುತ್ತೆ. ಈಗ ಬೆಂಗಳೂರಿಂದ ಬಂದಿರುವಂತಹ ಲಗೇಜನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ. ನಿಮ್ಮ ಮೊರೊಕ್ಕೊ ವೀಸಾ ತೊಗೊಳ್ಳೋದಕ್ಕೆ ನೀವು ಟ್ರಾವೆಲ್ ಇನ್ಶೂರೆನ್ಸ್ ಮಾಡಿಸ್ಕೊಂಬರ್ಬೇಕು, ಹಾಗೆ ಹೋಟೆಲ್ ಬುಕ್ಕಿಂಗ್ ಕೊಡಬೇಕು, ರಿಟರ್ನ್ ಟಿಕೆಟ್ ಕೊಡಬೇಕು. ಈ 3 ಇಟ್ಕೊಂಡು ಬಂದರೆ ಮಾತ್ರ ನಿಮಗೆ ಮೊರೊಕ್ಕೊ ವೀಸಾ ಕೊಡುತ್ತೆ. ಸೊ 3 ಕೇಳಿದ್ರು ಆಫೀಸರು ಇದೆಯಾ ಅಂತ. ಎಲ್ಲ ಕೊಟ್ಟೆ ಡಾಕ್ಯುಮೆಂಟೇಷನು, ಏನೂ ತೊಂದರೆ ಆಗಲಿಲ್ಲ. ಇಲ್ಲಿ ಸಿಮ್ ಕಾರ್ಡ್ಗಳನ್ನು ಜನ ಕೊಂಡ್ಕೊಳ್ತಾ ಇರೋದನ್ನು ನೀವು ನೋಡ್ಬೋದು. ನಮ್ಮ ಬೆಲ್ಟ್ ಯಾವುದು ಗೊತ್ತಿಲ್ಲ ನನಗೆ. ಸೊ ಇದೆಲ್ಲ ಬೆಲ್ಟ್ಸು, ಯಾವ ಬೆಲ್ಟ್ಗೆ ಹೋಗ್ಬೇಕು ಗೊತ್ತಿಲ್ಲ. ನಮ್ಮ ಕೈಲಾಶ್ ಬರ್ತಾ ಇದ್ದಾರೆ, ಏನು ಕೇಳಿದ್ರು ಕೇಳೋಣ. ಕ್ಯಾ ಪೂಚಾ? ರಿಶ್ವತ್ ಗಿಫ್ಟ್. ಈ ದೇಶಗಳು ಕೆಲವು ಸಲ ಸ್ವಲ್ಪ ದುಡ್ಡು ಕೇಳ್ತಾರೆ. ಸೊ ಮೇರೆ ಬಂದ ನೈ ಪೂಚಾ, ಕಿತ್ನಾ ಪೂಚಾ? नहीं कुछ नहीं, मैंने बोला वो मुझसे पूछा वेयर इज गिफ्ट, वेयर इज मतलब वो गिफ्ट बोले तो अपन समझ जाते हैं. ಈಗ ಲಗೇಜ್ಗೋಸ್ಕರ ವೇಟಿಂಗು. 9,000 ಕಿಲೋಮೀಟ್ರ್ ದೂರದಿಂದ ಲಗೇಜ್ ಬರ್ತಾ ಇದೆ. ಇದರಿಂದ ಆಚೆ ಹೋಗೋದಕ್ಕೆ, ಸಿಟಿಗೆ ಹೋಗೋದಕ್ಕೆ ಟ್ರೈನ್ ಸರ್ವಿಸ್ ಇದೆ, ಅದನ್ನು ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ಇದು ಇಲ್ಲಿಯ ಟ್ರೈನ್ ಸ್ಟೇಷನ್ನು. ಇವಾಗ ಇಲ್ಲಿಂದ ಹಾಸ್ಟೆಲ್ಗೆ ಹೋಗುವಂಥ ಪ್ರಕ್ರಿಯೆ. ಆಲ್ಮೋಸ್ಟ್ ಸಿಟಿಯಿಂದ 34 ಕಿಲೋಮೀಟ್ರ್ ದೂರ ಇದೆ ಏರ್ಪೋರ್ಟು. ನಮ್ಮ ದೇಶದ ಥರನೇ, ನಮ್ಮ ಊರಿನ ಥರನೇ. ಇಲ್ಲಿಂದ ಹೋಗಿ ಟ್ರೈನ್ ತೊಗೊಂಡು ಬೆಡ್ ಮೇಲೆ ಬಿದ್ದೋದ್ರೆ ಸಾಕಾಗಿದೆ. ಇವರು ಮೇಡಮ್ ಹೆಲ್ಪ್ ಮಾಡ್ತಾಯಿದ್ರು ನಮಗೆ ಟಿಕೆಟ್ ತೊಗೊಳ್ಳೋದಕ್ಕೆ. ಅಲ್ಲಿ ಹೋಗೋದು ಬೇಡವಂತೆ, ಇಲ್ಲೇ ಮೆಷಿನಲ್ಲಿ ತೊಗೋಬೋದಂತೆ. ಸೊ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಸಿಂಗಲ್ ಬೆಡ್ಡು. ಅಯ್ಯೋ. ಸೊ ನಾವು ನಾರ್ಮಲ್ ಜನಗಳು ಸೆಕೆಂಡ್ ಕ್ಲಾಸ್ ಟಿಕೆಟ್ ತೊಗೋತಾ ಇದ್ದೀವಿ. 120. Yours is dinar or dirham? Dirham. Oh, okay. Moroccan dirham.
120 दिरहम का पड़ा है भाई यहाँ से कासा ಥ್ಯಾಂಕ್ ಯು ಮೇಡಮ್ ಫಾರ್ ದ ಟಿಕೆಟ್ ಆ್ಯಂಡ್ ದ ಹೆಲ್ಪ್. ಥ್ಯಾಂಕ್ ಯು. 3 ಟಿಕೆಟ್. ಹಾಂ ಓಕೆ ರಿಸೀಟ್. ಓಕೆ ಓಕೆ ಥ್ಯಾಂಕ್ ಯು. ಇಲ್ಲಿ ಮೆಟ್ರೋ ಟಿಕೆಟ್ ಸಿಕ್ಕಿದೆ. ಒಂದು ಮೆಟ್ರೋ ಟಿಕೆಟ್ಗೆ 600 ರೂಪಾಯಿ ರೀ. 600 ರೂಪಾಯಿ ಒಂದು ಮೆಟ್ರೋ ಟಿಕೆಟ್ಗೆ. ಇಷ್ಟೊಂದು ಎಕ್ಸ್ಪೆನ್ಸಿವ್ ಆದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನಾನು ಇವತ್ತವರೆಗೂ ತೊಗೊಂಡಿಲ್ಲ. ಯಾಕಂದರೆ ಇದು ಗೌರ್ಮೆಂಟಿಂದ ಬಂದಿರೋ ಸರ್ವೀಸು. ಇಲ್ಲಿಂದ 20-25 ಕಿಲೋಮೀಟ್ರ್ ಹೋಗೋದಕ್ಕೆ 600 ರೂಪಾಯಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ರೈಲು ಬರೋದಕ್ಕೆ ಇನ್ನೂ 30 ನಿಮಿಷ ಸಮಯ ಇರೋದ್ರಿಂದ ನಾನು ಕೈಲಾಶು ಆರಾಮಾಗಿ ಲಗೇಜ್ ಎಲ್ಲ ಇಟ್ಕೊಂಡು ನೆಲದ ಮೇಲೆ ಕೂತಿದ್ದೀವಿ. ಯಾಕೆಂದರೆ ಬೇರೆ ಎಲ್ಲೂ ಸೀಟ್ ಇಲ್ಲ. ಅಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ, ಆ ಸೀಟ್ ತೊಗೊಂಬಿಟ್ಟಿದ್ದಾರೆ. ಈ ಕಡೆ ಹೋಟ್ಲು ಸೀಟ್ಗಳಿವೆ, ಅಲ್ಲಿ ಏನಾದ್ರು ಊಟ ಮಾಡಿದ್ರೆ ಮಾತ್ರ ಕೂತ್ಕೋಬೋದು. ಅಲ್ಲೂ ಅಷ್ಟೇ, ಹಿಂದೆನೂ ಅಷ್ಟೇ. ಸೊ ಅದಕ್ಕೆ ಶಿವ ಅಂತ ನೆಲದ ಮೇಲೆ ಕೂತಿದ್ದೀವಿ. ಆಲ್ಮೋಸ್ಟ್ 2 ದಿವಸ ಆಯಿತು ಊರು ಬಿಟ್ಟು. 2 ದಿವಸದಿಂದ ಬರೀ ಫ್ಲೈಟು ಕೊನೆಗೂ ಬಂದು ರೀಚ್ ಆಗಿದ್ದೀವಿ. ಒಂದು ದಿವಸ ಸುಧಾರಿಸ್ಕೊಂಡ್ಮೇಲೆ ನಾಳೆಯಿಂದ ಮೊರೊಕ್ಕೊ ದೇಶವನ್ನು ನಿಮಗೆ ತೋರಿಸ್ತೀವಿ. ಇದು ಇಲ್ಲಿಯ ಟ್ರೈನ್ ಸ್ಟೇಷನ್ನು, ಮೆಟ್ರೋ ಸ್ಟೇಷನ್ನು. ನೀವು ಬೋರ್ಡ್ಗಳ ಬಗ್ಗೆ ಗಮನ ಕೊಟ್ಟರೆ ಅರಬಿಕ್ ಭಾಷೆ ಇದೆ, ಹಾಗೆ ಇನ್ನೊಂದು ಭಾಷೆ ಇದೆ. ಅದ್ಯಾವುದಪ್ಪ ಅಂದರೆ ಫ್ರೆಂಚ್. ಏಕೆಂದರೆ ಮೊರೊಕ್ಕೊ ಫಾರ್ಮರ್ ಫ್ರೆಂಚ್ ಕಾಲೋನಿ. ಇಲ್ಲಿ ಸಾಕಷ್ಟು ಫ್ರೆಂಚ್ ಕಲ್ಚರು, ಫ್ರೆಂಚ್ ಭಾಷೆ ಪ್ರತಿಯೊಂದನ್ನು ಫ್ರೆಂಚಲ್ಲಿ ನೀವು ನೋಡ್ಬೋದು. ಅದಕ್ಕೆ ಈ ಊರಿನ ಹೆಸರು ಕೂಡ ಫ್ರೆಂಚಲ್ಲೇ ಇರೋದು, ಕಸಾಬ್ಲಾಂಕಾ. ಮೊರೊಕ್ಕೊ ಅಲ್ಲಿ ಮೊದಲ ಟ್ರೈನ್ನ ಅನುಭವ. ಹಾಂ ಇಲ್ಲ ಬಾ ಚಲೋ. ಹೊರಡ್ತು ಟ್ರೈನ್ ಇವಾಗ. ಇಲ್ಲಿಂದ 45 ಮಿನಿಟ್ಸ್ ಜರ್ನಿ. ಕಸಾ ಪೋರ್ಟಲ್ಲಿ ಒಂದಿಷ್ಟು ಸಿಮ್ ಕಾರ್ಡ್ ಅಂಗಡಿಗಳು ನೋಡ್ತಾ ಇದ್ದೀವಿ. ಮಾರಾಕ್ ಟೆಲಿಕಾಮ್ ಅಂತ ಇದೆ ಅಂತೆ, ಇದು ಚೆನ್ನಾಗಿದೆ ಅಂತೆ. ಸಿಮ್ ಕಾರ್ಡ್ ಹೇಗೆ ತೊಗೊಳ್ಳೋದು, ರೇಟ್ ಎಷ್ಟು ವಿಚಾರಿಸೋಣ ಬನ್ನಿ. ಇಲ್ಲಿ ಸಿಮ್ ಕಾರ್ಡ್ ತೊಗೊಳಕ್ಕೆ ಬಂದಿದ್ದೀವಿ. ಆರೆಂಜ್ ಅಂತ ಕಂಪ್ನಿ ಹೆಸರು. ಒಟ್ಟು ನಮ್ಮ ಸಿಮ್ ಕಾರ್ಡ್ಗೆ, ಒಂದು ಸಿಮ್ ಕಾರ್ಡ್ಗೆ 800 ರೂಪಾಯಿ ಬೀಳ್ತಾ ಇದೆ. 740 ಎಕ್ಸಾಕ್ಟ್ಲಿ. ಅಂದರೆ ಅರೌಂಡ್ 80 ದಿರ್ಹಮ್ಸ್. 30 ಸಿಮ್ ಕಾರ್ಡ್ಗೆ 30 ದಿರ್ಹಮ್ಮು. ಇನ್ನೊಂದು 50 10 GB ಇಂಟರ್ನೆಟ್ಗೆ. ಇಲ್ಲಿ ನೋಡಿ ನಮ್ಮ ಕೈಲಾಶ್ ಬಾಕ್ಸಲ್ಲಿ ಇಡೀ ಜಗತ್ತಿನ ಎಲ್ಲ ಸಿಮ್ ಕಾರ್ಡ್ಸು, ಬೇರೆ ಬೇರೆ ದೇಶದ ಸಿಮ್ ಕಾರ್ಡ್ಸ್ ಎಲ್ಲ ಇದೆ. ಪಾಪ ಅವರು ಅಮ್ಮನ್ ಅಂತ ಅವರು ಈ ಶಾಪಿನ ಮುಖ್ಯಸ್ಥರು. ಯು ಆಲ್ಸೋ ಹ್ಯಾವ್ ಯೂಟ್ಯೂಬ್ ಚಾನಲ್? ಯು ಆಲ್ಸೋ ಹ್ಯಾವ್ ಯೂಟ್ಯೂಬ್ ಚಾನಲ್? ಆ್ಯಂಡ್ ಯು ಹ್ಯಾವ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಯು ಡೂ ದಿಸ್. ವೆರಿ ಬ್ಯಾಡ್. ದಿಸ್ ಇಸ್ ಯೂಟ್ಯೂಬರ್ಸ್ ಶುಡ್ ನಾಟ್ ಬಿ ಶೈ. ಈಗ ನಮ್ಮ ಕೈಯಲ್ಲಿದೆ ಮೊರೊಕ್ಕೊ ದೇಶದ ಲಕ್ಷ್ಮಿ, ಜಣ ಜಣ ಕಾಂಚನ. ಇದು 100 ಮೊರೊಕ್ಕನ್ ದಿರ್ಹಮ್ಸ್. ಈ ಒಂದು ದಿರ್ಹಮ್ಮು, ಒಂದು ದಿರ್ಹಮ್ಗೆ 9.25 ಭಾರತೀಯ ರೂಪಾಯಿ. ಅಂದರೆ 995 ರೂಪಾಯಿ. 100 ರೂಪಾಯಿ ಇಲ್ಲಿದು ಲೆಕ್ಕ. ಸೊ ನಮ್ಮ ಕೈಯಲ್ಲಿದೆ 1 2 3 4. ಇದು 200 ನೋಟು. ಸೊ ಒಂದಿಷ್ಟು 2000 ಏನೋ ವಿಡ್ರಾ ಮಾಡ್ಕೊಂಬಂದಿದ್ದಾರೆ ನಮ್ಮ ಬ್ರದರು. ಇದನ್ನು ಇವಾಗ ಬಳಕೆ ಮಾಡ್ತೀವಿ ಇಲ್ಲಿ. ಯಾಕೆಂದರೆ ಇಲ್ಲಿ ಕಾರ್ಡ್ ತೊಗೊಳ್ಳಲ್ಲ, ಬರೀ ಕ್ಯಾಶ್ ಅಂತ ಮಾತ್ರ ಹೇಳಿದ್ರು. ಇದ್ರ ಮೇಲೆ ಏನಪ್ಪ ಇದೆ ಅಂದರೆ ಯಾರೋ ಒಬ್ಬರು ಚಿತ್ರಣ ಇದೆ. ಮೇಡಮ್, ಹೂ ಇಸ್ ದಿಸ್ ಪರ್ಸನ್? ನೋ, ಹೂ ಇಸ್ ಹಿ? ವಾಟ್ ಈಸ್ ಹಿ? ಕಿಂಗ್? ಓ ಓಕೆ. ಇವರು ಮೊಹಮ್ಮದ್ 6 ಕಿಂಗ್ ಆಫ್ ರಾಜ. ಮೊರೊಕ್ಕೊ ದೇಶ ರಾಜನ ಆಳ್ವಿಕೆಯಲ್ಲಿ ಬಹಳ ವರ್ಷಗಳಿಂದ ಇದೆ ಅವ್ರದ್ದು. ಹಿಂದ್ಗಡೆ ಏನೋ ಒಂದಿಷ್ಟು ಇಂಡಿಪೆಂಡೆನ್ಸ್ ವಿಚಾರ ಏನೋ ಇದೆ. ಅದು ಬಿಟ್ಟು ಒಂದು ಲೈನ್ ಏನೋ ಇದೆ. ಸೊ ಚೆನ್ನಾಗಿದೆ ನೋಟ್. ಏನು ಬೇಸಿಕ್ ಆಗಿದೆ. ಸ್ವಲ್ಪ ಮಡಗಾಸ್ಕರ್ ದೇಶದ ನೋಟ್ ಥರ ಸಿಮಿಲರ್ ಆಗಿದೆ ಅಂತ ಅನ್ನಿಸ್ತು. ಓಕೆ, ಕೈಯಲ್ಲಿ ದುಡ್ಡಿದೆ, ಸಿಮ್ ಕಾರ್ಡ್ ಇದೆ. ಇವೆರಡಿದ್ದರೆ ಜಗತ್ತೇ ನಮ್ಮ ಕೈಯಲ್ಲಿ. ನಮ್ಮ ಅಮೆನ್ ಮೇಡಮ್ ಚೇಂಜ್ ವಾಪಸ್ ಕೊಟ್ಟಿದ್ದಾರೆ. ಆದರೆ ಇವಾಗ ನಮಗೆ ಕಾಯಿನ್ ಕೊಟ್ಟಿದ್ದಾರೆ. ಇದು 10 ದಿರಮ್ ಕಾಯಿನ್ನು. ಅದಾದಮೇಲೆ ಇದು ಒಂದು 5 ದಿರಮ್ ಕಾಯಿನ್ ಕೊಟ್ಟಿದ್ದಾರೆ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಅದರ ಹೆಸರು ಮಿಸ್ಟ್ರಿ ಕ್ರೈಮ್. ಸೊ ಕ್ರೈಮ್ ಚಾನಲ್, ಕ್ರೈಮ್ ಬಗ್ಗೆ ಮಾತಾಡ್ತಾರೆ. ಈ ಮೇಡಮ್ ನೋಡಿದ್ರೆ ಆ ಥರ ಮಾತಾಡೋ ಥರ ಕಾಣೋದಿಲ್ಲ. ಆದರೆ ನೋಡಿ, ಕ್ರೈಮ್ ಚಾನಲ್ ಮಾಡಿದ್ದಾರೆ.
ಇಲ್ಲಿಂದ ನಮ್ಮ ಹೋಟ್ಲಿಗೆ ಕೇವಲ 950 ಮೀಟ್ರು. ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಯಾಕೆಂದರೆ ಒಂದು ಫಸ್ಟ್ ಇಂಪ್ರೆಷನ್ ಸಿಕ್ಬಿಡುತ್ತೆ ನಡ್ಕೊಂಡು ಹೋದಾಗ. ಒಂಥರ ಡಿಫ್ರೆಂಟ್ ಆಗಿದೆ ಸಿಟಿ. ಇವಾಗಷ್ಟೇ ಬಂದಿದ್ದೀವಿ. ಇದೊಂದು ಪೋರ್ಟ್ ಸಿಟಿ, ಹತ್ತಿರದಲ್ಲೇ ಬೀಚ್ ಕೂಡ ಇದೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ವೆದರ್ ಚೆನ್ನಾಗಿದೆ. Welcome to Morocco. Happy birthday. Speak Chinese. Okay bro, thank you. ಲೋಕಲ್ ಹುಡುಗರು ವೆಲ್ಕಮ್ ಟು ಮೊರಾಕೋ ಅಂತ ಹೇಳ್ತಾ ಇದ್ದಾರೆ.